ಅವರೆಲ್ಲ ದೇಶ ಬಿಟ್ಟು ದೇಶಕ್ಕೆ ಬಂದವರು. ಅನ್ನ ಹಾಕಿದ ಊರು ಅಂತ ನಿಯತ್ತಾಗಿ ಇರೋದು ಬಿಟ್ಟು ಕೋಮಿನ ಕಿಡಿ ಹೊತ್ತಿಸೋ ಕೆಲಸ ಮಾಡಿದ್ದಾರೆ. ದೇವಸ್ಥಾನಕ್ಕೆ ನುಗ್ಗಿ ಹುಚ್ಚಾಟ ಆಡಿದವನಿಗೆ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ದೇವಸ್ಥಾನದ ಗರ್ಭಗುಡಿಗೆ ನುಗ್ಗಿ ವಿರೂಪಗೊಳಿಸಲು ಪ್ರಯತ್ನ ಪಟ್ಟಂತ ವ್ಯಕ್ತಿಯೊಬ್ಬನನ್ನ ಮಾರತಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಅಕ್ರಮ ವಲಸಿಗರ ಹಾವಳಿ ಮಿತಿ ಮೀರಿದೆ. ಹೊಟ್ಟೆಪಾರಿಗಾಗಿ ಕಳ್ಳದಾರಿ ಹಿಡಿದು ಬಂದವರ ಪುಂಡಾಟ ಹೆಚ್ಚಾಗ್ತಿದೆ. ಅದರಲ್ಲೂ ಕೆಲ ಕಿಡಿಗೇಡಿಗಳು ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹಾಡಹಗಲೇ ದೇವಸ್ಥಾನಕ್ಕೆ ನುಗ್ಗಿ ರಣಕೇಕೆ ಹಾಕ್ತಿದ್ದಾರೆ. ನಗರದ ದೇವರ ಬೀಸನಹಳ್ಳಿಯಲ್ಲಿ ಪುಂಡನೊಬ್ಬ ಇಂಥದ್ದೇ ಕೃತ್ಯ ಎಸಗಿದ್ದಾನೆ. ಚಪ್ಪಲಿ ಹಾಕಿ ದೇಗುಲಕ್ಕೆ ನುಗ್ಗಿದ ಬಾಂಗ್ಲಾ ಪ್ರಜೆ. ವಿಗ್ರಹ ವಿರೂಪಕ್ಕೆ ಯತ್ನ, ಸ್ಥಳೀಯರಿಂದ ಹಲ್ಲೆ. ಈ ದೃಶ್ಯ ಒಂದ್ಸಾರಿ ನೋಡ್ಬಿಡಿ. ಹಾಡಹಗಲೇ 10 ಜನರ ಮುಂದೆಯೇ ದೇಗುಲಕ್ಕೆ ನುಗ್ಗಿದ್ದಾನೆ. ತೂರಾಡ್ಕೊಂಡು ಚಪ್ಪಲಿ ಹಾಕೊಂಡೇ ಒಳಗಡೆ ಹೋದವನು ಮಹಾಕೃತ್ಯಕ್ಕೆ ಕೈ ಹಾಕಿದ್ದಾನೆ. ದೇವರ ವಿಗ್ರಹ ವಿರೂಪಗೊಳಿಸಲು ಯತ್ನಿಸಿ ಹಿಗ್ಗಾಮುಗ್ಗ ಏಟು ತಿಂದಿದ್ದಾನೆ. ಹೀಗೆ ಇಂಗು ತಿಂದ ಮಂಗನಂತೆ ನಿಂತಿದ್ದಾನಲ್ಲ ಇವನೇ ಆ ಕಿಡಿಗೇಡಿ. ಹೆಸರು ಕಬೀರ್ ಮಂಡಲ್ ಅಂತ. ಬಾಂಗ್ಲಾದೇಶ ಮೂಲದ ಈತ ಕೆಲ ವರ್ಷಗಳಿಂದ ಅಕ್ರಮವಾಗಿ ನಗರದಲ್ಲಿ ವಾಸವಾಗಿದ್ದ. ದೇವರ ಬೀಸನಹಳ್ಳಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ದಂತೆ. ತಲೆಯಲ್ಲಿ ಅದೇನ್ ದ್ವೇಷ ತುಂಬಿಕೊಂಡಿದ್ನೋ ಗೊತ್ತಿಲ್ಲ. ನಿನ್ನೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿ ಬಂದಿದ್ದಾನೆ. ಏಕಾಏಕಿ ಗರ್ಭಗುಡಿಗೆ ನುಗ್ಗಿ ವಿಗ್ರಹ ವಿರೂಪಕ್ಕೆ ಯತ್ನಿಸಿದ್ದಾನೆ. ಅಲ್ಲಾಹು ಅಕ್ಬರ್ ಅಂತ ಕೂಗಿ ಒಳಗಡೆ ಹೋಗಿ ದಾರಸ್ತಂಭ ಇದು ದ್ವಾರಪಾಲಕಗಳು 2 ವಿಗ್ರಹ ಇದ್ದಾವೆ, ಅದಕ್ಕೆ ಚಪ್ಪಲಿಗಾಲಲ್ಲಿ ಹೊಡೆದು ಅದನ್ನ ಕೀಳಕ್ಕೆ ಟ್ರೈ ಮಾಡ್ತಾ ಇದ್ದ. ಒಳಗಡೆ ಕೂಗ್ಕೊಂಡು ಅಲ್ಲಾಹು ಅಕ್ಬರ್ ಅಂತ. ಸೊ ಅದಾದ್ಮೇಲೆ ಅದನ್ನ ನೋಡಿ ಜನಗಳೆಲ್ಲ ಹೋಗಿ ಅವನು ಇಟ್ಕೊಂಡು ಹೊರಗೆ ಎಳ್ಕೊಂಬಂದು ಇದು ಮಾಡಿದ್ದು. ಯಾವಾಗ ಕಬೀರ್ ಒಳಗೆ ನುಗ್ಗಿದ್ನೋ ಸ್ಥಳೀಯರು ಅಲರ್ಟ್ ಆಗಿದ್ದಾರೆ. ಹೊರಗೆ ಎಳೆತಂದು ಮರಕ್ಕೆ ಕಟ್ಟಿ ಥಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಗಾಯಗೊಂಡಿದ್ರಿಂದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಸದ್ಯ ಯಾಕಾಗಿ ಈ ರೀತಿಯ ಕೃತ್ಯ ಎಸಗಿದ್ದಾನೆ ಅಂತ ತನಿಖೆ ನಡೆಸಿದ್ದಾರೆ. ಇದ್ದ ಏರಿಯಾದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಎಸ್ಆರ್ಪಿಸಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿ ನಮ್ಮ ದೇವರಿಗೆ ಚಪ್ಪಲಿಯಿಂದ ಹೊಡೆದು ಚಪ್ಪಲಿ ಕಾಲಿಂದ ಒದ್ದು ಕಲ್ಲಲ್ಲಾಡಿಸೋ ಅಂಥ ಪ್ರಯತ್ನವನ್ನು ಮಾಡಿದ್ದಾನೆ. ನಾವು ಅವನ್ನ ಕೇಳಿದ್ದಕ್ಕೆ ಯಾವ ಊರು ಅಂತ ಕೇಳಿದ್ದಕ್ಕೆ ಬಾಂಗ್ಲಾದೇಶದವನು ಅಂತ ಹೇಳ್ದ. ಅದಾದಮೇಲೆ ಏನೇ ಮಾತಾಡ್ಸೋಕೆ ಹೋದ್ರೂ ಅಲ್ಲಾಹು ಅಕ್ಬರ್ ಅಂತ ಘೋಷಣೆಯೇ ಕೂಗ್ತಾ ಇದ್ದ ಹೊರತು ಬೇರೆ ಏನು ಮಾತಾಡಲಿಲ್ಲ ಅವನು. ವೈಫೈ ಐಡಿಗೆ ಪಾಕಿಸ್ತಾನ್ ಜಿಂದಾಬಾದ್ ಹೆಸರು. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ದೇಶದ್ರೋಹಿಗಳು ಹುಟ್ಟಿಕೊಳ್ತಿದ್ದಾರೆ. ಇಲ್ಲಿಯೇ ಬದುಕಿ ಪಾಕ್ ಪ್ರೇಮ ತೋರ್ತಿರೋ ಅಡ್ಡಾಡಿಗಳು ಜಾಸ್ತಿ ಆಗ್ತಿದೆ. ಆನೇಕಲ್ನ ಕಲ್ಲುಬಾಳು ಗ್ರಾಮದಲ್ಲಿ ವೈಫೈ ಐಡಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಸರಕಾರಿ ಶಾಲೆ ಮತ್ತು ಬುಕ್ಕಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಚೇರಿ ಆಸುಪಾಸಿನಲ್ಲಿ ಈ ಐಡಿ ಪತ್ತೆಯಾಗಿದೆ. ಐಡಿ ಸೃಷ್ಟಿಸಿದ ದೇಶದ್ರೋಹಿ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಜಿಗಣಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಜಿಗಣಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅವನಿಲ್ಲಿ ಯಾವ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಬಂದು ಸೇರ್ಕೊಂಡಿದ್ದಾನೆ ಅಂತೇಳಿ ನಮಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಘಟನೆ ನಡೆದಿರ್ತಕ್ಕಂಥದ್ದು. ಆ ಥರ ಹಾಕ್ಕೊಳ್ಳೋದು ತಪ್ಪು. ಫಸ್ಟ್ ಆಫ್ ಆಲ್ ಅವರು ಪಾಕಿಸ್ತಾನ ಜಿಂದಾಬಾದ್ ಹಾಕೋಂಗಿದ್ರೆ ಅವರು ಪಾಕಿಸ್ತಾನದಲ್ಲಿ ಹೋಗಿ ಅವ್ರು ಎಲ್ಲಿ ಬೇಕೋ ಹೋಗಿ ಅವ್ರು ಹಾಕೊಬೋದು. ಅವರು ಹಿಂದೂಸ್ತಾನದಲ್ಲಿ ಇದ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಆಗೋದು ಜಿಂದಾಬಾದ್ ಕರೆಯೋದೇ ತಪ್ಪು. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಇಲ್ಲಿಂದ ಹೋಗಿ ಅವರು ಬೇರೆ ಕಡೆ ಅವರು ಪಾಕಿಸ್ತಾನ ಹೋಗಿ ಇರಲಿ. ಈ ಥರ ಹಾಕ್ಕೊಂಡು ನ್ಯೂಸಸ್ ಮಾಡೋದು ಬೇಡ. ಸಿಲಿಕಾನ್ ಸಿಟಿಯಲ್ಲಿ ದೇಶದ್ರೋಹಿಗಳ ಕ್ರೌರ್ಯ ಮಿತಿ ಮೀರ್ತಿದೆ. ಕಾನೂನಿನ ಭಯವಿಲ್ಲದೆ ಪುಂಡಾಟ ಮಾಡ್ತಿರೋ ಇಂಥ ಕ್ರಿಮಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಬೇಕಿದೆ. ಮುನಿರಾಜು ಜೊತೆ ಆದೂರು ಚಂದ್ರು, ನ್ಯೂಸ್ 18.